ಲವ್ ಇತ್ತು ಅಂತ ಹೇಳಿದ್ರೆ, ಆ ಲವ್ವಲ್ಲಿ ರೆಸ್ಪೆಕ್ಟ್ ಯಾಕೆ ಮುಖ್ಯ ಆಗತ್ತೆ? ರೆಸ್ಪೆಕ್ಟ್ ಯಾಕೆ ಬೇಕು ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಸೊ, ರೆಸ್ಪೆಕ್ಟ್ ಇಲ್ಲ ಅಂದರೆ ಸಂಬಂಧ ಯಾವ ಲೆವೆಲಿಗೆ ಹೋಗುತ್ತೆ ಅದು ಗೊತ್ತಿಲ್ಲ. ಸೊ, ಅದನ್ನ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಎವ್ರಿ ಡೇ ಕೌನ್ಸಿಲಿಂಗ್ ಇರುತ್ತೆ. ಸೊ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು, ಚಾರ್ಜಸ್ ಇರುತ್ತೆ. ಓಕೆ, ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಕ್ಕೆ ಅಂತ ಹೇಳಿದ್ರೆ, ರೆಸ್ಪೆಕ್ಟ್ ಇಲ್ಲದ ಲವ್ ಟೆಂಪ್ರರಿ ಫೀಲಿಂಗ್ಸಿ ಸೀಮಿತ ಆಗಿಬಿಡುತ್ತೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಲವ್ ಮೇಲೆ ಲೈಕ್ ನೋಡಿ ಅಂದರೆ ಲವ್ ಮೇಲೆ ಅಂದರೆ ಅದು ಲೈಕ್ ಎಮೋಷನ್ಸ್ ಓನ್ಲಿ. ಲವ್ ಇತ್ತು ಅಂತ ಹೇಳಿದ್ರೆ ಎಮೋಷನ್ಸ್ ಇರುತ್ತೆ, ಬಟ್ ರೆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಓನ್ಲಿ ಫಾರ್ ದ ಲವ್ ಆ ಥರದಿದ್ರೆ ಎಮೋಷನ್ಸ್ಗಳ ಒಂದು ಡೈರಿ ಅನ್ಬೋದು. ಬಟ್ ವಿತ್ ರೆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಎಮೋಷನ್ಗಳ ಜೊತೆಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೋಡಿ, ನಾವು ಯಾರಿಗಾರು ಮಾತಾಡ್ಸಿರ್ಬೇಕಾದ್ರೆ ನಾವು ಪ್ರೀತಿಯಿಂದ ಮಾತಾಡಿದಾಗ ಅವರು ನಮ್ಮನ್ನು ಪ್ರೀತಿಯಿಂದ ಮಾತಾಡ್ತಾರೆ, ಗೌರವ ಕೊಟ್ಟಾಗ. ಆ ಗೌರವದಿಂದ ನಮ್ಮನ್ನು ಪ್ರೀತಿಯಿಂದ ನೋಡೋಕೆ ಶುರು ಮಾಡ್ತಾರೆ. ಅದೇ ನಾವು ಏಕವಚನದಲ್ಲಿ ಮಾತಾಡಿ ಕೆಟ್ಟದಾಗಿ ಮಾತಾಡಿದ್ರೆ ಅಲ್ಲಿ ಯಾವುದೇ ಪ್ರೀತಿ ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಹೊಸದಾಗಿ ಪರಿಚಯ ಆಗೋ ವ್ಯಕ್ತಿದಿರ್ಬೋದು, ಗೌರವ ಕೊಟ್ಟಾಗ ಪ್ರೀತಿಯಿಂದ ಮಾತಾಡ್ಸೋದು ಒಂದು ಬುದ್ಧಿ ಬರುತ್ತೆ ಅಲ್ವಾ? ಸೊ ಆ್ಯಸ್ ಯೂಶ್ವಲ್ ನಿಮ್ಮ ಸಂಬಂಧದಲ್ಲಿ ಪ್ರೀತಿಯಿಂದ ನೀವು ಮಾತಾಡಿದ್ರೆ ಅಲ್ಲೂ ಕೂಡ ನೀವು ಇನ್ನಷ್ಟು ಹತ್ರ ಆಗ್ತೀರಿ ಮನಸ್ಸಿಗೆ. ಆ್ಯಂಡ್ ಎಮೋಷನ್ಸ್ ಇನ್ನೂ ತುಂಬ ಬೆಳೀತಾ ಹೋಗುತ್ತೆ, ಮತ್ತು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಂಪಲ್ಸರಿ ಗೌರವ ಇಟ್ಕೊಳ್ಳೋದನ್ನು ಕಲೀರಿ. ಸೊ ಗೌರವ ಇತ್ತು ಅಂದರೆ ಮಾತ್ರ ರಿಲೇಷನ್ಶಿಪ್ ತುಂಬ ದೂರ ಹೋಗೋಕ್ಕೆ ಸಾಧ್ಯ. ನೋಡಿ, ನಾವೊಂದು ಆವಾಗಲೇ ಹೇಳ್ತೀನಿ, ಪಕ್ಕದ ಮನೆಯವರೊಟ್ಟಿಗೆ ನಾವೇನೋ ಒಂಚೂರು ಇಸ್ಕೋಬೇಕು ಅಂದರೆ ನಾವೆಷ್ಟು ಗೌರವಯುತವಾಗಿ ನಡ್ಕೊಳ್ತೀವಿ, ಅದ್ರ ಮೇಲೆ ನಮ್ಮೊಟ್ಟಿಗೆ ಅವರಷ್ಟು ಚೆನ್ನಾಗಿರ್ತಾರೆ. ಎಕ್ಸಾಂಪಲ್ ಕೊಡ್ತಿರೋದು. ಓಕೆ, ನೀವೀಗ ಯಾರ್ದಾದ್ರು ರೋಡ್ ಮೇಲೆ ಹೋಗೋನು ಮಾತಾಡ್ತಿರೋ ಪ್ರೀತಿಯಿಂದ ಮಾತಾಡಿದಾಗ ಅವರು ಮಾತಾಡ್ತಾರೆ. ಅದೇ ನೀವು ಸರಿಯಾಗಿ ಮಾತಾಡಿಲ್ಲ ಗೌರವ ಕೊಟ್ಟು ಅಂತ ಹೇಳಿದ್ರೆ ಅವರು ಡೆಫಿನೆಟ್ಲಿ ನಿಮ್ಮ ಜೊತೆ ಕೆಟ್ಟದಾಗೆ ನಡ್ಕೊಳ್ತಾರೆ. ಅಲ್ಲಿ ಪ್ರೀತಿ ಇರಲ್ಲ, ಓನ್ಲಿ ಆ ಒಂದು ಕ್ಯಾರೆಕ್ಟರ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಲವ್ ಮಾಡ್ತಾ ಇದ್ದು ಲೈಕ್ ಹರ್ಟ್ ಮಾಡೋ ಮಾತು ಆಡ್ತಾರೆ ಅಂತ ಹೇಳಿದ್ರೆ ಅದು ಲವ್ ಅಲ್ಲ, ಅಟ್ಯಾಚ್ಮೆಂಟ್. ನೋಡಿ, ಲವ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಅಲ್ಲಿ ಗೌರವ ಕೊಡದೆ ಬರೀ ಹರ್ಟ್ ಮಾಡುವಂತ ಮಾತಾಡ್ತಿದ್ದಾರೆ ಅಂದಮೇಲೆ ಅದು ಲವ್ ಅಲ್ಲ, ಜಸ್ಟ್ ಓನ್ಲಿ ಫಾರ್ ದ ಅಟ್ಯಾಚ್ಮೆಂಟ್ ಅಷ್ಟೇ ಇದೆ. ಬಿಟ್ರೆ ಅಲ್ಲಿ ಏನೂ ಇಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಲವ್ ಅಂದ್ರೆ ಗೌರವ ಕೊಡಬೇಕು. ಫಸ್ಟ್ ಗೌರವ ನೀವು ಇನ್ನೊಬ್ರು ಗೌರವ ಕೊಡಬೇಕು, ಭಾವನೆ ಕೊಡಬೇಕು ಅಂತ ನೀವು ಬಯಸ್ತಾ ಅಂದ್ರೆ ಸೊ ಗೌರವ ನೀವು ಕೊಡೋದನ್ನ ಶುರು ಮಾಡಿ. ಅದಕ್ಕೆ ನಿಮ್ಮ ಪ್ರೀತಿ ಮಧ್ಯೆ ನಾನು ಹೇಳೋದು, ಗೌರವನ ಕಾಪಾಡ್ಕೊಳ್ಳಿ, ತುಂಬ ಮುಖ್ಯ ಇದೆ. ಆ್ಯಕ್ಚುಲಿ ಪ್ರೀತಿಯಿಂದ ಮಾತಾಡಿಸಿ, ಟಾಂಟ್ ಕೊಡಬೇಡಿ. ಆ್ಯಂಡ್ ಏನೇ ಇದ್ರೂ ಕ್ಷಮಿಸುವಂಥ ದೊಡ್ಡ ಗುಣ ಇರಲಿ, ಬಟ್ ಅದು ಲಿಮಿಟಲ್ಲಿರಲಿ. ಓಕೆ, ಏನೇ ಕ್ಷಮಿಸಿ ಲಿಮಿಟಲ್ಲಿರಲಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟು, ರೆಸ್ಪೆಕ್ಟ್ ಇತ್ತು ಅಂದರೆ ಬೌಂಡ್ರೀಸನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಒಂದು ರೆಸ್ಪೆಕ್ಟ್ ಇಲ್ಲ ಅಂದರೆ ಬೌಂಡ್ರೀಸ್ ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ರೆಸ್ಪೆಕ್ಟ್ ಇತ್ತು ಅಂದರೆ ಮಾತ್ರ ಬೌಂಡ್ರೀಸನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಬೌಂಡ್ರಿ ಇಟ್ ಮೀನ್ಸ್ ಏನಿಷ್ಟ ಇಲ್ಲ, ಹೇಗಿರಬೇಕು, ಹೇಗಿರಬಾರ್ದು, ಇದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ? ರೆಸ್ಪೆಕ್ಟ್ ಇದ್ದಾಗ ಮಾತ್ರ ಸಾಧ್ಯ. ರೆಸ್ಪೆಕ್ಟೇ ಇಲ್ಲದಾಗ ಆ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಇಷ್ಟನೇ ಆಗಲ್ಲ. ಆ್ಯಕ್ಚುಲಿ ಅವ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ ಈ ಥಾಟ್ ಬರುತ್ತೆ. ಬಟ್ ಅವ್ರ ಬಗ್ಗೆ ನಮ್ಗೆ ಗೌರವ ಇತ್ತು ಅಂತ ಹೇಳಿದ್ರೆ ಅವ್ರು ಏನು, ಹೆಂಗೆ, ಎತ್ತ, ಇಷ್ಟ, ಕಷ್ಟ ಎಲ್ಲ ತಿಳ್ಕೊಳ್ತೀವಿ. ಯಾವಾಗಿದು? ವಿತ್ ರೆಸ್ಪೆಕ್ಟ್ ಇದ್ದಾಗ. ಎಸ್ ಆರ್ ನೋ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಇಬ್ಬರು ಈಕ್ವಲ್ ವ್ಯಾಲ್ಯೂ ಕೊಡೋದು ರೆಸ್ಪೆಕ್ಟ್. ಆ್ಯಕ್ಚುಲಿ ನೋಡಿ, ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರ ಅಂದಮೇಲೆ ಈಕ್ವಲ್ ವ್ಯಾಲ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರಿಗೆ ನಂಗೆ ಅಷ್ಟೇ ವ್ಯಾಲ್ಯೂ ಕೊಡಬೇಕು. ಈಗ ನೀವು ಮಾತಾಡೋ ಮಾತಿಂದ ಅವ್ರಿಗೆ ಹರ್ಟ್ ಆಗುತ್ತೆ ಅಂದಮೇಲೆ, ಅದು ಗೊತ್ತಿದ್ದು ನೀವು ಮಾತಾಡ್ತೀರ ಅಂದಮೇಲೆ ಅಲ್ಲಿ ಅದು ಅವರು ಆ ಕಡೆಯಿಂದ ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ವ್ಯಾಲ್ಯೂಸ್ನ ಅವ್ರಿಗೂ ಅದೇ ಎಕ್ಸ್ಪೆಕ್ಟ್ ಇರುತ್ತೆ. ಆ್ಯಕ್ಚುಲಿ ಅದನ್ನು ನೀವು ಕೊಡಬೇಕು, ಅವರು ತೊಗೊಳ್ಬೇಕು. ಇಲ್ಲಿ ನಾನೇ ಹೆಚ್ಚು, ನಾನೇ ಕಡಿಮೆ, ನಾನೇ ಗ್ರೇಟು, ನೀನೇ ಗ್ರೇಟ್, ಇದು ಮ್ಯಾಟ್ರೇ ಬರಬಾರ್ದು. ಸೇಮ್ ವ್ಯಾಲ್ಯೂಸ್ ಹೋಗಬೇಕು, ಸೇಮ್ ಆವಾಗ ಫೀಲಿಂಗ್ಸ್ ಬರೋಕ್ಕೆ ಸಾಧ್ಯ. ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಹೋಗಬೇಕು, ಆವಾಗ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ. ಇದಿಷ್ಟು ಕೂಡ ಬೇಕಾಗುತ್ತೆ ಒಂದು ರಿಲೇಷನ್ಶಿಪ್ಪಲ್ಲಿ. ಅದಕ್ಕೆ ಹೇಳ್ತೀನಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ವ್ಯಾಲ್ಯೂಸ್ ತುಂಬ ಮುಖ್ಯ. ಆ ವ್ಯಾಲ್ಯೂಸನ್ನು ಕಾಪಾಡ್ಕೊಳ್ಳಿ. ವ್ಯಾಲ್ಯೂಸ್ ಇತ್ತು ಅಂತ ಹೇಳಿದ್ರೇ ರಿಲೇಷನ್ಶಿಪ್ ಉಳಿಯೋಕ್ಕೆ ಸಾಧ್ಯ. ಯಾವುದೇ ರಿಲೇಷನ್ಶಿಪ್, ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್, ನಾಟ್ ಓನ್ಲಿ ಲವರ್ಸ್, ಫ್ರೆಂಡ್ಸು, ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಒಂದು ಮಧ್ಯ ಒಂದು ಗೌರವ ಇರಬೇಕಾಗತ್ತೆ. ನೋಡಿ, ನಾವು ಯಾರಿಗೋ ಒಬ್ಬರಿಗೆ ಗೌರವಯುತವಾಗಿ ಮಾತಾಡಿದಾಗ ನಮ್ಮ ಬಗ್ಗೆ ತುಂಬ ಗೌರವದಿಂದ ಅವರು ಮಾತಾಡ್ತಾರೆ. ನಾವೇ ಕೆಟ್ಟದಾಗಿ ಮಾತಾಡಿದ್ರೆ ಅವರು ಕೆಟ್ಟದಾಗಿ ಮಾತಾಡ್ತಾರೆ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಟು ಎವ್ರಿಬಡಿ. ಏನು ಅಂತ ಹೇಳಿದ್ರೆ, ನೀವು ಗೌರವಯುತವಾಗಿ ಮಾತಾಡೋದನ್ನು ಕಲೀರಿ. ಸೊ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲವ್ವಲ್ಲಿ ಎಸ್ಪೆಷಲಿ ತುಂಬ ಮುಖ್ಯ ಇರೋದು ರೆಸ್ಪೆಕ್ಟ್. ಓಕೆ, ಹೇಳಿದ್ದು ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.